ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ದಿನ ಡಾಬಾ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀವಿ. ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ. ಮನೇಲೇ ಮಾಡೋದ್ರಿಂದ ನಮಗೂ ಹೆಲ್ತಿಯಾಗೂ ಚೆನ್ನಾಗಿರುತ್ತಲ್ವಾ. ಈಗ ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದು ಮತ್ತು ಬೇಕಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಎಲ್ಲ ನೋಡೋಣ. ನೋಡಿ, ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಚಕ್ಕೆ, ಮೊಗ್ಗು, ಪಲಾವ್ ಎಲೆ, ಒಂದೇ ಒಂದು ಏಲಕ್ಕಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಪನ್ನೀರು, ಟೊಮೆಟೊ ಮತ್ತು ಈರುಳ್ಳಿ ಇಷ್ಟಿದ್ರೆ ಸಾಕಾಗುತ್ತೆ. ಮತ್ತು ಬೆಣ್ಣೆ, ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆ. ನಾನಿಲ್ಲಿ ಪೂರ್ತಿ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕೂಡ ಬೇಯ್ಕೊಳ್ಳಿ. ಅದು ಅಂದ್ಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಎಲ್ಲ ಈರುಳ್ಳಿ, ಟೊಮೊಟೊ ಎಲ್ಲ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀಟಾಗೆಲ್ಲ ಬೆಂದಿದೆ. ಇದನ್ನು ತಣ್ಣಗಾಗಲು ಬಿಡೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಈಗ ಇನ್ನೊಂದು ಕಡಾಯಿ ತಗೊಂಡು ಬಿಸಿ ಆದಮೇಲೆ 1-2 ಸ್ಪೂನ್ ಬೆಣ್ಣೆ ಹಾಕಿ, ನೀವಿಲ್ಲಿ ಎಣ್ಣೆ ಬೇಕಾದರೂ ಬಳಸ್ಕೋಬೋದು. ನಾನು ಬಟರ್ ಮಸಾಲ ಆಗಿರೋದ್ರಿಂದ ಪೂರ್ತಿ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಮನೆ ಬೆಣ್ಣೆನೇ ಇದು. ಈಗ ಪಲಾವ್ ಎಲೆ 2 ಮತ್ತು ಚಕ್ಕೆ 1-2 ಇಂಚಷ್ಟು ಚಕ್ಕೆ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇರಲಿ ಅಂತ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ. ಖಾರದ ಪುಡಿ ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗೋದಲ್ಲ. ನಾನಿಲ್ಲಿ 3 ಮಾತ್ರ ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ಮತ್ತು ಒಂದು ಈರುಳ್ಳಿ ಇತ್ತಲ್ವ, ಉಳಿದಿತ್ತಲ್ವ ಹಚ್ಚಿಟ್ಟಿದ್ದು, ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು. ನಿಮಗೆ ಒಗ್ಗರಣೆಗೆ ಎಣ್ಣೆ ಸಾಲ್ತಾ ಇಲ್ಲ ಅನಿಸಿದ್ರೆ ಸ್ವಲ್ಪ ಬೆಣ್ಣೆ ಇನ್ನೊಂದ್ಸಲ ಹಾಕೋಬೋದು. ನೋಡಿಲಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಮಸಾಲೆ ಪೌಡರ್ಗಳನ್ನ ಹಾಕೊಳ್ಳೋಣ. ಧನಿಯಾ ಪೌಡರ್ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನು,
ಮತ್ತು ಅರಿಶಿನ 1 ಟೀ ಸ್ಪೂನ್. ಎಲ್ಲದನ್ನೂ ಕೈ ಆಡ್ತಾ ಇರಬೇಕು. ಹಾಕಿ ಎಷ್ಟು ಚೆನ್ನಾಗಿ ಮಸಾಲೆ ಐಟಮ್ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಕೈ ಆಡ್ತಿರ್ಬೇಕು. ಖಾರದ ಪುಡಿ 2 ಸ್ಪೂನು. ಅಚ್ಚ ಖಾರದ ಪುಡಿ ಆದರೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡ್ರೆ ಮಸಾಲೆ ಹಾಕೋಣ. ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವೆಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಮಸಾಲೆಯಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಜೊತೆಗೆ ಪನ್ನೀರ್ ಕೂಡ ಮುಂಚೆ ಹಾಕಬಾರ್ದು. ಪನ್ನೀರ್ ಬೇಗ ಹಾಕಿದ್ರೆ ಗಟ್ಟಿ ಆಗುತ್ತೆ. ಆದಷ್ಟು ಗ್ರೇವಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಂದ ಆದಮೇಲೆ ಪನ್ನೀರ್ ಹಾಕಬೇಕು. ನಿಮಗೆ ಗ್ರೇವಿ ಯಾವದಕ್ಕೆ ಬೇಕೋ ಆವದಕ್ಕೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಗ್ರೇವಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕಿ 1 ಸ್ಪೂನಷ್ಟು ಕಸ್ತೂರಿ ಮೆಂತಿನ ಪುಡಿ ಮಾಡಿ ಹಾಕೋಣ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾವು ಮುಂಚೆನೇ ಗ್ರೇವಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ನೋಡಿ ಉಪ್ಪು ಹಾಕೊಳ್ಳಿ. ಈಗ ಎಲ್ಲ ಹಾಕಿದ್ದಾಯ್ತಲ್ವಾ, ಒಂದ್ಸಲ ನೀಟಾಗಿ ಕೈ ಆಡಿ ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಕ್ರೀಮ್ ಹಾಕಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಇದನ್ನು ರೋಟಿ, ಕುಲ್ಚಾ ಮತ್ತು ಚಪಾತಿ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಪನ್ನೀರ್ ಮಸಾಲ ಅಂತ. ಏನು ಡಾಬಾದಲ್ಲಿ ಮಾಡೋದು ಮನೇಲಿ ಆಗಲ್ಲ ಅನ್ನೋಗೇನಿಲ್ಲ. ತುಂಬ ಈಸಿಯಾಗೂ ಮತ್ತು ಟೇಸ್ಟಿಯಾಗೂ ಇದೆ. ನೀವೊಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.